ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೀರೆಕಾಯಿ ಅಡಗಾಯಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದಾಗ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡೋದು ಅಂತ ನೋಡುಂಬರ್ರಿ. ಅದು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿರಿ, ಮೊದಲನೇ ನಾನು ಒಂದು ಅರ್ಧ kg ಅಷ್ಟು ಹೀರೆಕಾಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಫ್ರೆಶ್ ಆಗಿರೋದೇ ಸಣ್ಣನೇ ಸ್ವಲ್ಪ ತೊಗೊರಿ, ಚೆನ್ನಾಗಿ ಬರ್ತದೆ ಪಲ್ಯ. ನೋಡಿರಿ, ಅದರದ್ದು ಈ ಗೆರಿಯನ್ನು ಸ್ವಚ್ಛ ಮಾಡ್ಕೋಬೇಕು. ಅಂದರೆ ಮೊದಲು ಸ್ವಚ್ಛಂಗೆ ತೊಳ್ಕೊಂಡು ಇದನ್ನೆಲ್ಲ ತಕ್ಕೋಬೇಕು. ಇದೇನು ಸಿಪ್ಪಿ ಸೊಲಿತೇವಲ್ಲ ಇದರಲ್ಲೇ ಕೂಡ ಹುರಿದು ಹಸಿಮೆಣ್ಸಿನ್ಕಾಯಿ ಚಟ್ನಿನೂ ಮಾಡ್ಬೋದು. ಅದು ನೆಕ್ಸ್ಟ್ ವಿಡಿಯೋದಾಗ ನಾನು ಮಾಡ್ತೀನಿ. ನೋಡಿರಿ, ಇದನ್ನು ಈ ರೀತಿ ಎಲ್ಲ ಹೆರ್ಚ್ಕೊಂಡ್ಮೇಲೆ ಎಲ್ಲವನ್ನು ಹೆರ್ಚ್ಕೊಂಡ್ಮೇಲೆ ಈ ಅಡಗಾಯಿ ಥರ ಹೊಳ್ಕೊಳಕ್ಕೆ ಒಂದು 2 ಇಂಚಿನಷ್ಟು ಉದ್ದುದ ನಾವು ಹೀರೆಕಾಯನ್ನು ಹೊಳ್ಕೊಬೇಕು. ನೋಡಿರಿ, ಇದನ್ನು ನಡು ಸ್ಲಿಟ್ ಮಾಡ್ಬೋದು. ನೋಡಿರಿ, ಇದೇ ರೀತಿ ಇನ್ನೊಂದು ಸ್ಲಿಟ್ನೂ ಮಾಡ್ಬೋದು. ಆದರೆ ನಾನಿಲ್ಲಿ ಒಂದೇ ಥರ ಸ್ಲಿಟ್ ಮಾಡಿಕೊಂಡು ಒಳಗಡೆ ಏನು ಹೊಲಸು ಅಥವಾ ಏನು ಹುಳಗಳ ಅದ ಏನಂತೆ ಚೆಕ್ ಮಾಡ್ಕೊತಾ ಇದ್ದೀನಿ. ಇದ್ರೊಳಗೆ ಏನು ಲಾಸ್ಟ್ ಸಣ್ಣ ಬರ್ತಾವಲ್ಲ ಅದನ್ನು ನಾನೇನು ಮಾಡ್ತಾಯಿದ್ದೀನಿ, ಈ ರೀತಿ ಚಿಕ್ಕದಾಗಿ ಹೊಳ್ಕೊತಾ ಇದ್ದೀನಿ. ನೋಡಿರಿ, ಈ ರೀತಿ ಒಂದು ಅರ್ಧ kg ಒಳಗೆ ಈ ರೀತಿ ಮಾಡಿರ್ತೀನಿ. ಇದಕ್ಕೆ ನಾನು ಹುಳಿ ಸೆಲೆಲ್ ಅಂತೇಳಿ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ಇವೇನಷ್ಟು ಹುಳಿ ಇಲ್ಲ, ಹೈಬ್ರಿಡ್ ಟೊಮೆಟೊ ಅದಾವು. ಅದಕ್ಕೆ ಇದನ್ನು ಕೂಡ ಈ ರೀತಿ ಹೊಳ್ಕೊಂಡು ಇಟ್ಕೊಂಡಿನಿ. ಸೈಡಲ್ಲಿ ಒಂದು ಫ್ರೈಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು 2 ಲವಂಗ, 2 ಮೆಣಸು, ಒಂದು ಇಂಚದಷ್ಟು ಚಕ್ಕೆ, ಸ್ವಲ್ಪ 1 ಚಮಚದಷ್ಟು ಹವೇಜ ಮತ್ತು ನಾನು 2 ಚಮಚದಷ್ಟು ಆಗೋಷ್ಟು ಒಣ ಕೊಬ್ಬರಿ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿನಿ. ಅದಕ್ಕೆ 1 ಚಮಚದಷ್ಟು ಎಳ್ಳ ಮತ್ತು ನಾನು ಹುರ್ಕೊಂಡಿಟ್ಟಂಥ ಶೇಂಗಾ ಹಾಕ್ಕೊಂಡೀನಿ. ನೀವು ಹುರಿದಿದ್ದಿಲ್ಲ ಅಂದ್ರೆ ಮೊದಲಿಗೆ ನಾವು ಶೇಂಗಾ ಹಾಕ್ಕೊಂಡು ಅದನ್ನೇ ಮೊದಲು ಹುರ್ಕೋಬೇಕು. ಇದು ಆರಿದ್ಮೇಲೆ ನೋಡಿರಿ, ನಾನು ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. ನೀವು ಬೇಕಂದ್ರೆ ಒಣ ಮೆಣಸಿನ್ಕಾಯಿ ಕೂಡ ನೀವು ಹುರ್ಕೊಳ್ಳೋ ಮುಂದೆ ಹಾಕ್ಕೋಬೇಕು. ನೋಡಿರಿ, ನಾನು ಇದೊಂದು ಬೌಲಿಗೆ ತಕ್ಕೋತೀನಿ. ಮಸಾಲೆಯನ್ನು ತಕ್ಕೊಂಡು ಹುಂಚಿಕಾಯಿ ರಸ ಮತ್ತು ನಮ್ಮ ಕಡೆ ಖಾರಾಳ ಪುಡಿ ಹಾಕ್ತೀವಿ. ಅದನ್ನೊಂದು 2 ಚಮಚ ಖಾರಾಳ ಪುಡಿ, ಸ್ವಲ್ಪ ಆ ಹುಳಿ ಬ್ಯಾಲೆನ್ಸ್ ಮಾಡೋ ಸಲ ಸ್ವಲ್ಪ ಬೆಲ್ಲ ನೀವು ಬೇಕಂದ್ರೆ ಹಾಕ್ಕೋಬೋದು, ಅಂದರೆ ಬಿಡ್ಬೋದು. ನಾನಿಲ್ಲಿ 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ಹಾಗೆ 1 ಚಮಚದಷ್ಟು ನಮ್ಮ ಕಡೆ ಮಸಾಲೆ ಖಾರ ಅಂತ ಮಾಡ್ತೇವೆ, ಅದನ್ನು ಹಾಕ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಸ್ವಲ್ಪ ಗಟ್ಟಿಯಾಗದ. ಅದಕ್ಕೆ ನಾನು ಸ್ವಲ್ಪ ನೀರು, ಸ್ವಲ್ಪ ಭಾಳ ಅಳಸು ಮಾಡಬಾರ್ದು, ಅದಕ್ಕೆ ಹತ್ಕೊಳ್ಳಲ್ಲ. ಸ್ವಲ್ಪ ಗಟ್ಟಿ ಮುಡಿ ಮೇಲೆ ನಾನು ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಇದೇನು ಹೋಳು ಮಾಡ್ಕೊಂಡೇವಲ್ಲ ಅಡಗಾಯಿ, ಅದರೊಳಗೆ ಈ ಮಸಾಲೆಯನ್ನು ಚೆನ್ನಾಗಿ ತುಂಬ್ಕೋಬೇಕು. ನೋಡಿರಿ, ಈಗ ಹೆಂಗೆ ನಾನು ತುಂಬ್ಕೋತಾ ಇದ್ದೀನಿ ಅದೇ ರೀತಿ ತುಂಬಿಕೊಂಡು ನಾನು ರೆಡಿ ಮಾಡ್ತೀನಿ. ಹಾಗೆ ನಾನು ಇದೊಂದು ಕ್ಯಾಸ್ಟ್ ಐರನ್ ಕಡಾಯಿ ಇಟ್ಕೊಂಡೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಅದು ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಸಾಸಿವೆ ಮತ್ತು ನೆಕ್ಸ್ಟ್ ಚಿಟಪಟ ಆದಮೇಲೆ ಜೀರಿಗೆ, ನೀವು ಬೇಕಂದ್ರೆ ಇಂಗು ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ನಾನು ಕರಿಬೇವು ಎಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ರು ನೀವು ಬೇಕಂದ್ರೆ ಉಳ್ಳಾಗಡ್ಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ನಾನಿಲ್ಲಿ ಏನು ಮಾಡ್ತೀನಿ, ಅದು ತುಂಬಿಟ್ಟಂಥ ಆ ಹೀರೆಕಾಯಿಗಳನ್ನು ಮತ್ತು ಹೋಳಿಟ್ಟಂಥ ಹೀರೆಕಾಯಿ ಮತ್ತು ಟೊಮೆಟೊ ಎಲ್ಲವನ್ನು ಹಾಕಿ ಈ ರೀತಿ ಡ್ರೈ ಆಗಿ ಫ್ರೈ ಮಾಡ್ಕೊತೀನಿ. ಚೆಂದಾಗಿ ಸ್ವಲ್ಪ ಹಸಿ ವಾಸನೆ ಹೋಗುತ್ತಾನ ಡ್ರೈ ಮಾಡ್ಕೊತೀನಿ. ನಂತರ ಇದಕ್ಕೆ ನಾನು ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದೇನು ಮಸಾಲೆ ಉಳಿದಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ, ಅದೇ ತಾಟಿಗೆ ನೀರು ಹಾಕಿ ಚೆನ್ನಾಗಿ ನಮ್ಗೆ ಎಷ್ಟು ಕುದಿಯೋಕೆ ನೀರು ಬೇಕು, ಇದು ಕುದಿಯೋಕೆ ಭಾಳ ಟೈಮ್ ಹಿಡಿತದೆ. ಸ್ವಲ್ಪ ನಾವು ನೀರಿಗೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು, ಗ್ರೇವಿ ಬೇಕಂದ್ರೆ ತಿಳಿಯಾಗಿ ನೀವು ಮಾಡ್ಕೋಬೋದು. ಇಲ್ಲಪ್ಪ ನಮ್ಗೆ ಬರೀ ಪಲ್ಯ ಬೇಕು ಅಂದ್ರೆ ನಾವು ನೀರು ಕಡಿಮೆ ಹಾಕ್ಕೊಂಡು ಬೇಯಿಸ್ಕೋಬೋದು. ನೋಡಿರಿ, ಈ ರೀತಿ ಕುದಿ ಬರೋ ಟೈಮ್ದಾಗ ನಾವು ಇದನ್ನು ಮುಚ್ಚಿಡಬೇಕು. ಹಾಗೆ 5 ನಿಮಿಷ ಮುಚ್ಚಿಡಬೇಕು, ಸ್ಲೋ ಫ್ಲೇಮ್ದಾಗ ಇಡಬೇಕು. ನೋಡಿರಿ, ಹಾಗೆ ನಾವು ಮೇಲೆ ತೆಗೆದು ಕೈ ಆಡಿಸ್ಬೇಕು, ಇಲ್ಲ ತಳ ಹತ್ತಿರ್ತದೆ. ನಾನಿಲ್ಲಿ ಈಗ ಸ್ವಲ್ಪ ಕುಟ್ಟದಂಥ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ನೀವು ಬೇಕಾ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನೋಡಿರಿ, ಈ ರೀತಿ ಚೆನ್ನಾಗೇ ಕೈ ಆಡಿಸ್ಬೇಕು ಚಂದನ. ಒಂದು 2 ನಿಮಿಷ 1 ನಿಮಿಷಕ್ಕೊಮ್ಮೆ ತಳ ಹಿಡಿಲಾರ್ದಂಗೆ ಈ ರೀತಿ ಕೈ ಆಡಿಸ್ಬೇಕು. ನೋಡಿರಿ, ನಾನು ಮತ್ತೆ ಮುಚ್ಚಿಡ್ತೀನಿ. ಈಗೊಂದು ನಾನು 3 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನೋಡಿರಿ, ಎಷ್ಟು ಚಂದ ಎಣ್ಣೆ ಬಿಟ್ಟು ಎಷ್ಟು ಚಂದ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಗಟ್ಟಿ ಮುಡಿ ಮೇಲೆ ಬಂದಿದೆ. ನಿಮಗಿನ್ನೂ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಂಡು ಕುದಿಸ್ಕೋಬೋದು. ಮ್ಯಾಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ. ನೀವು ಬೇಕಂದ್ರೂ ಗರಂ ಮಸಾಲನೂ ಹಾಕ್ಕೋಬೋದು. ನೋಡಿ, ಇದು ಚಪಾತಿ, ರೊಟ್ಟಿ, ಆಮೇಲೆ ನೀವು ಬೇಕಂದ್ರೆ ಅನ್ನಕ್ಕೆ ಕೂಡ ತುಂಬ ರುಚಿಯಾಗಿ ಬರ್ತದೆ. ಇದ್ರ ಜೊತೆಗೆ ನಾನು ನಮ್ಮ ಸೈಡದ್ದು ಶೇಂಗಾದ ಹಿಂಡಿ ಅಥವಾ ಶೇಂಗಾ ಚಟ್ನಿ ಮಾಡೀನಿ. ಅದು ಮೊಸರು ಶೇಂಗಾ ಚಟ್ನಿಯನ್ನು ನಾವು ಬಳಸ್ತೀವಿ. ನೋಡಿರಿ, ಎಷ್ಟು ರುಚಿಯಾಗಿ ಬಂದಿತ್ತು, ತುಂಬ ಸೂಪರಾಗಿತ್ತು. ನೀವು ಈ ರೆಸಿಪಿನ ಇಷ್ಟಪಡ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ
ಅಥವಾ ಈ ರೆಸಿಪಿ ಹೆಂಗೆ ಬಂದದಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.